ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ರಿ? ಇವತ್ತು ಬೆಳಿಗ್ಗೆನೆ ಹೊರಗಡೆ ವಾತಾವರಣ ಹೆಂಗಿತ್ತು. ಆಮೇಲೆ ಎದ್ದು ಮುಖೆಲ್ಲ ತೊಳೆದು ಫ್ರೆಶ್ ಅಪ್ ಆಗಿ ದೋಸೆ ಮಾಡೋ ಕೂತ್ಕೊಂಡೆ. ದೋಸೆ ಹಂಚಿನ ದೋಸೆ ಅಂತ, ಹಂಚು ಮೇಲೆ ಮಾಡೋದಕ್ಕೆ ಹಂಚಿನ ದೋಸೆ ಅಂತ. ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅಷ್ಟೇ, ನೈಟ್ ನೆನೆಸಿಟ್ಟು ಬೆಳಗ್ಗೆ ರುಬ್ಬೋದು. ಕಾಯಿ ಜಾಸ್ತಿ, ರುಚಿ ತಕ್ಕಷ್ಟು ಉಪ್ಪು ಹಾಕಿ ಹಂಚಿನ ದೋಸೆ ಅಷ್ಟು ಇಷ್ಟಪಡೋದಿಲ್ಲ ಕೆಲವರು, ಆದರೂ ನಮ್ಮ ಮನೇಲಿ ಇವತ್ತು ಹಂಚಿನ ದೋಸೆ ಮಾಡಿದೆ. ಎಲ್ಲ ತುಳು ದೋಸೆ ಇಷ್ಟಪಡಿದ್ರು, ನನಗೂ ಅಷ್ಟೊಂದು ಇಷ್ಟ ಆಗ್ತಿಲ್ಲ. ಬಿಸಿ ಬಿಸಿಯಾರು ಒಂದು ದೋಸೆ ತಿನ್ಕತ್ತ ಅಷ್ಟೇ. ಹಂಚಿನ ದೋಸೆ ಮನೆ ಹತ್ರ ಮಾಡು, ಗ್ಯಾಸಾಗ ಅಷ್ಟು ಒಳ್ಳಾತಿಲ್ಲ ಅಂದ್ರೆ ಬೇಕು ಕಾಣಿ. ಬೆಕ್ಕಿಗೆ ಚಳಿ ಹತ್ತಂಬ್ರ ಅದಕ್ಕೆ ಕುತ್ಕೊಂಡು ಡೈಲಿ ಅದ್ರ ಹತ್ರ ಕುತ್ಕೊಂಡು ದೋಸೆ ಮಾಡಿದೆ ಡೈಲಿ. ನೋಡಿ ಹೆಂಗಿತ್ತ ಕಾಣಿ ಹಂಚಿನ ದೋಸೆ. ಇಷ್ಟು ದಪ್ಪ ಇರೋದು, ದಪ್ಪ ದೋಸೆ ಅಂತಾರೆ ನಮ್ಮ ಕಡೆ, ಹಂಚಿನ ದೋಸೆ ಅಂತಾರೆ. ಬಿಸಿ ಬಿಸಿ ದೋಸೆ ತಿನ್ನಕ್ಕೆ ಒಳ್ಳೆ ಇರುತ್ತೆ ಅಷ್ಟೇ. ತಣ್ಣಗಾದ್ಮೇಲೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ, ತಿನ್ನೋದು ಬೇಡ ಅನಿಸುತ್ತೆ. ಒಂದು ಬಿಸಿ ಬಿಸಿ ದೋಸೆ ತಿನ್ಕೊಂಡು ಆಮೇಲೆ ಮೀನು ಸಾರು ಮಾಡುವಂಥ ಚಿಕ್ಕಿ ತಯಾರು ಮಾಡಿ ಇಟ್ಟಿದ್ಲು. ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಕಾಳು ಮೆಣಸು, ಜೀರಿಗೆ, ಬಡ ಸೊಪ್ಪು, ಕೊತ್ತಂಬರಿ ಎಲ್ಲ ಹಾಕಿ ರೆಡಿ ಮಾಡಿಟ್ಲು. ಕಾಯಿ ಸ್ವಲ್ಪ ಹೊರ್ಕಣ್ಕ ಮೀನು ಸಾರಿಗಂದು ರುಬ್ಬದ್ದು. ಮಸಾಲೆ ಮಾಡುವಂದು ಮೀನು ಸಾರಿಗಂದು ರುಬ್ಬಿಟ್ಟಿಲ್ಲ. ಹುಳಿಸೆಣ್ಣೆ ಎಷ್ಟು ಹುಳಿಸೆಣ್ಣೆ ಹಾಕೋ, ಜಾಸ್ತಿ ಹುಳಿಸೆಣ್ಣೆ ಹಾಕೋ ಹುಳಿ ಹತ್ತು. ನೆಕ್ಸ್ಟ್ ಉಳಿದ ತೋರಿಸ್ದೆ ಹೆಂಗೆ ಮಾಡೋದೊಂದಿಗೆ. ಮಸಾಲೆ ಹಾಕಿ ರುಬ್ಬಕ್ಕೆ ಇಟ್ಟಿದ್ದು. ಗ್ರೈಂಡ್ರಲ್ಲಿ ರುಬ್ತಾ ಇತ್ತು. ರುಬ್ಬಕ್ಕೆ ಒಂದು ತಾಸು ಆಯ್ತು. ಸಣ್ಣ ಆಗಬೇಕಲ್ಲ, ಫುಲ್ ನೈಸ್ ಆಗಬೇಕು, ಅಷ್ಟು ತನಕ ರುಬ್ಬಿದ್ರೆ ಹಾಕಿ ಮಸಾಲೆ ರೆಡಿ ಆಯ್ತು. ಈಗ ಮಸಾಲೆ ರೆಡಿ ಸೈಡಿಗೆ ಇಟ್ಟಿದ್ದೆ. ಸೈಡಿಗೆ ಇಟ್ಟು ಆನಂತರ ನಾನು ಬಟ್ಟೆ ವಾಶ್ ಮಾಡ್ಕೊ ಬಂದೆ. ಬಟ್ಟೆ ಸ್ವಲ್ಪ ಒಗೆಯೋಕ್ಕಿತ್ತು, ಬಟ್ಟೆ ಹಾಗೆ ವಾಶ್ ಮಾಡೋಕ್ಕೆ ಹೋದೆ. ಆನಂತರ ಸ್ವಲ್ಪ ಅಕ್ಕಿ ಹಾಕ್ಬೇಕಲ್ಲ, ಟೈಮ್ ಆಗ್ತದೆ. ಊರಕ್ಕಿ, ಕೊಚ್ಚಕ್ಕಿ ಲೇಟ್ ಆಗ್ತಾ, ಅದಕ್ಕೆ ಒಲೆ ಮೇಲೆ ನೀರಿಟ್ಟೆ. ನೀರು ಕುದ್ದಿತ್ತು. ನೀರು ಕುದ್ದ ನಂತರ ಕೊಚ್ಚಕ್ಕಿ ಹಾಕಕ್ಕೆ. ಕೊಚ್ಚಕ್ಕಿ ಮೆಂತಕ್ಕಿಯಾರೆ ಒಂದು 20 ನಿಮಿಷದಾಗ ಅನ್ನ ಆಗ್ತದೆ. ಕೊಚ್ಚಕ್ಕಿಯಾರು ಲೇಟ್ ಆಗ್ತದೆ ನೋಡಿ. ನಮ್ಮ ಮನೇದು ಕೊಚ್ಚಕ್ಕಿ, ಕೆಂಪಕ್ಕಿ ಅಂತಾರಲ್ಲ, ವೈಟ್ ರೈಸ್ ಅದು. ನೀರು ಕುದ್ದಿತ್ತು, ಅಕ್ಕಿ ಹಾಕಿದೆ. ಈಗ ಬೇವಿಗೆ 2 ತಾಸು ಬೇಕು. ಚೆಂದ ಮಾಡಿ ಬೆಂಕಿ ಮುಂದೆ ಹಾಕಕ್ಕೆ. ಬೆಂಕಿ ಒಳ್ಳೆ ಹುರಿದ್ರೆ ಬೇಗ ಬೇಯ್ತು. ಒಂದು 2 ತಾಸು ಆಯ್ತು ಬೇವಿಗೆ. ಬೆಂಕಿ ಉರಿತಿತ್ತು. ಅದು ಒಂದು ಸೌದೆ ಎಕ್ಸ್ಟ್ರಾ ಹಾಕಿದೆ ಮತ್ತೆ ಬೇಗ ಬೇಯಲಿ ಅದಕ್ಕೆ. ಲೇಟ್ ಆಯ್ತು. ಅಮ್ಮನ ಹಾಸ್ಪಿಟ್ಲಿಗೆ ಬೇರೆ ಕರ್ಕೊಂಡು ಹೋಯ್ಕ, ಅದಕ್ಕೋಸ್ಕರ ಲೇಟ್ ಆಯ್ತು ಅದಕ್ಕೆ. ಬೆಂಕಿ ಉರಿತಾ ಇತ್ತು. ಅನ್ನ ಬೇಯಕ್ಕೆ ಒಂದು 2.5 ತಾಸು ಆಯ್ತು. ಒದಿತಿತ್ತು ನೋಡಿ ಹೆಂಗೆ ಕೊಚ 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 ಕೊದಿತಿತ್ತು. ಒಳ್ಳೆ ಬೇಗ ನೀರು ಕಾದ್ರೆ ಹಾಕಿದ್ರೆ ಬೇಗ ಬೇಯ್ತು. ತಣ್ಣ ನೀರಿಗೆಲ್ಲ ಹಾಕಿದ್ರೆ ಹಾಗೆ ಬೇಯೋದಿಲ್ಲ ಅದು. ಅನ್ನ ಹೆಂಗೂ ರೆಡಿ ಆಗ್ತು. ಅದಕ್ಕೆ ಬೇರೆ ಕೆಲಸ ಮಾಡೋಕ್ಕೆ ಹೋದೆ. ಟೈಮ್ ಬೇರೆ ಆಗಿತ್ತು. ಅಷ್ಟರೊಳಗೆ ಟೈಮ್ ಆಯಿತು. ಮೀನು ತಗೋದೆ. ಮೀನು ಎಂಥದ್ದು ಇಲ್ಲ ಅಂಬ್ರೆ, ಈಗ ಮಳೆ ಇಲ್ಲಲ್ಲ, ಮೀನು ಇಲ್ಲ ಅಷ್ಟೊಂದು. ಅದಕ್ಕೆ ಒಂದು 5 ಮೊಟ್ಟೆ ಹೊಡೆದಾಕಿ ಸಪ್ರೇಟ್, ಅದು ಮಸಾಲದಾಗೆ ಇತ್ತು. ಮಸಾಲ ತೆಗ್ದು ಸಪ್ರೇಟಾಗಿ ಗ್ಯಾಸಿಗೆ ಮೊಟ್ಟೆ ಹೊಡೆದಾಕಿ ಮೊಟ್ಟೆ ಸಾರು ಮಾಡ್ತೀವಿ. ಅಜ್ಜಿ ಮತ್ತು ಚಿಕ್ಕೆಲ್ಲ ಇದ್ರೆ ಊಟಕ್ಕೆ. ಅದಕ್ಕೆ ನಾನು ಅಮ್ಮ ಹಾಸ್ಪಿಟ್ಲಿಗೆ ಹೋಗ್ಕೊಂಡು ಪಟ್ಟ ಸಾರು ಮಾಡಿದೆ. ಆಮೇಲೆ ಅಲ್ಲಿಂದ ಬಸ್ಸಿಗೆ ಹಾಸ್ಪಿಟ್ಲಿಗೆ ಹೋದೆ. ಹಾಸ್ಪಿಟ್ಲಿಗೆ ಅಮ್ಮನಿಗೆ ತೋರಿಸ್ಕೊಂಡು ಮಧ್ಯಾಹ್ನ ವಾಪಸ್ ಲೇಟ್ ಆಯಿತು ಗ್ಲುಕೋಸ್ ಲೈಕಪ್ಪರಿಗೆ. ಆಮೇಲೆ ಸ್ವಲ್ಪ ಸಂಜೆ ಹೊತ್ತು ಸ್ವಲ್ಪ ಲೈಟಾಗಿ ಮಳೆ ಬಂದು ನನ್ನ ಮಗ ಸೈಕಲ್ ಹಾಗೆ ಹೊರಗೆ ಇಟ್ಟಿದ್ದ. ಒಳಗೆ ಬಿಡೋದು. ಆನಂತರ ಮಳೆ ಜೋರು ಬತ್ತಿ ಸ್ವಲ್ಪ ಹತ್ತಿತ್ತದ. ನನಗೆ ಹಸು ಆಯ್ತು, ಶಾಲೆಯಿಂದ ಬಂದು ಕೂಡ ಹಸು ಆಯ್ತು. ಆ್ಯಪಲ್ ಕಟ್ ಮಾಡಿಕೊಡು ಅಂದ, ಆ್ಯಪಲ್ ಕಟ್ ಮಾಡ್ಕೊಟ್ಟು ತಿಂದ. ಆನಂತರ ಮಳೆ ಜೋರು ಬಂದು ಸ್ವಲ್ಪ ಹೊರಗೆ ದೊಡ್ಡ ಕೊಡಿ ಇತ್ತು, ಅದು ಹಿಡ್ಕೊಂಡು ಹೊರಗೆ ನೆನೀತಿದ್ದೆ. ಹೆಂಗೆ ಆಡ್ತಿದ್ದೆ ನೋಡಿ. ಮಳೆ ಅಂದ್ರೆ ಹುಚ್ಚ ನೆನೀತೆ ಅಂತ, ಮತ್ತು ಕೋಲ್ಡ್ ಆಗೋದಂತ ಹೆದರಿಕೆ ನಮಗೆ. ಅದಕ್ಕೋಸ್ಕರ ಹೊರಗಡೆ ಆಡ್ತಾ ಇದ್ದ. ಬಾಬಾ ಅದು ಎಷ್ಟು ಹೇಳೋದಕ್ಕೆ ಏಂತಿಲ್ಲ, ಬರೋದೇ ಇಲ್ಲ. ಕಿಚ್ಚಾಡ್ತಾ ಬರಲ್ಲ ಅಂತ ಹಂಗೆ ನೀರು ಇಟ್ಕೊಂಡು ಹಂಗೆ ಕೊಡಲ್ಲ, ಹಾಗೆ ಆಡ್ತಿದ್ದ. ಆಮೇಲೆ ಹಲಸಿನ ಹಣ್ಣು ಇತ್ತು ಪಕ್ಕದ ಮನೆ, ಸ್ವಲ್ಪ ಅರ್ಧ ಹಲಸಿನ ಹಣ್ಣು ಕೊಟ್ಟರು. ಅದು ಹಂಗೆ ಎಲ್ಲ ಸಿಕ್ಕಿ ಇದಕ್ಕೆ ಹಾಕ್ತಿದ್ಲು, ಚರ್ಗಿಗೆಲ್ಲ ಹಾಕಿಡ್ತಿಲ್ಲ ಒಂದೊಂದು ಸೊಳೆ ತಿಂಬು. ಅದಕ್ಕೆ ಒಳ್ಳೆ ಸ್ವೀಟ್ ಇತ್ತು. ಮೊನ್ನೆ ಒಂದು ಕಟ್ ಮಾಡೋದು ವಿಡಿಯೋ ಹಾಕಿದೆ ನಾನು. ಆನಂತರ ಮತ್ತೆ ಸ್ವಲ್ಪ ಮಳೆ ಜಾಸ್ತಿ ಆಯಿತು ನೋಡಿ. ಸ್ವಲ್ಪ ಜಾಸ್ತಿ ಮಳೆ ಬಂತು. ಹೊರಗಡೆ ಒಳ್ಳೆ ಮಳೆ ಬತ್ತಿತ್ತು, ಒಳಗೆ ಚಳಿ ಸ್ವಲ್ಪ ಕೋಲ್ಡ್ ಇತ್ತು ಮಳೆ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇವತ್ತಿಗೆ ಎಷ್ಟು ವೀಡಿಯೋ ಮಾಡಿದ್ದೀನಿ, ನೆಕ್ಸ್ಟ್ ಮತ್ತೆ ವೀಡಿಯೋ ಸಿಗ್ತೀನಿ. ಬಾಯ್.